ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಹ್ಯೂಮನ್ ಬಾಡಿ ಟೆಂಪರೇಚರ್ ಆ್ಯಂಡ್ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪರೇಚರ್ ಎಷ್ಟಿರುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ಅದರದ್ದು ಕಂಟಿನ್ಯೂ ಪಾರ್ಟ್ನ ನೋಡಿ. ದ temperature of human beings does not normally go below 35 degree Celsius or above 42 degree Celsius. ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ದ ಟೆಂಪರೇಚರ್ ಆಫ್ ಹ್ಯೂಮನ್ ಬೀಯಿಂಗ್ ಡಸ್ ನಾಟ್ ನಾರ್ಮಲಿ ಗೋ ಬಿಲೋ, ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮಾನವನ ದೇಹದ ತಾಪಮಾನ, ಅವನ ಬಾಡಿ ಟೆಂಪರೇಚರ್ ಸಾಮಾನ್ಯವಾಗಿ 35 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಅಥವಾ ಎಬೋವ್ 45 ಡಿಗ್ರಿ ಸೆಲ್ಸಿಯಸ್ 42 ಡಿಗ್ರಿಗಿಂತ ಹೆಚ್ಚಾಗಿರುವುದಿಲ್ಲ. ಅಂದರೆ ಒಬ್ಬ ಈಗ ನಮ್ಮ ದೇಹದ ಉಷ್ಣತೆ ಎಷ್ಟಿರಬೇಕು ಅಂದರೆ ತುಂಬ ಬಿಸಿನೂ ಇರಬಾರ್ದು, ತುಂಬ ತಣ್ಣಗೂ ಇರಬಾರ್ದು. ಅಂದರೆ ಅದರ ಉಷ್ಣತೆಯ ಮಟ್ಟ ಎಷ್ಟಿರಬೇಕು, ನಾವು ಅಳತೆ ಮಾಡ್ತೀವಿ ಅಂದರೆ ಟೆಂಪರೇಚರಲ್ಲಿ 35 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬಾರ್ದು ನಮ್ಮ ದೇಹದ ಉಷ್ಣತೆ, 42 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರಬಾರ್ದು. ಅರ್ಥ ಆಯ್ತಾ? For measuring the body temperature of small children or old people, the digital thermometer can also be placed in the armpit. ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ಸಣ್ಣ ಮಕ್ಕಳು ಇರ್ಬೋದು, ಫಾರ್ ಮೆಷರಿಂಗ್ ದ ಬಾಡಿ ಟೆಂಪರೇಚರ್, ಯಾವುದೇ ಒಂದು ವ್ಯಕ್ತಿಯ ದೇಹದ ಉಷ್ಣತೆಯನ್ನು ತಾಪಮಾನವನ್ನು ಅಳಿಬೇಕು ಅಂದರೆ ಅವ್ರು ಸ್ಮಾಲ್ ಚಿಲ್ಡ್ರನ್ಸ್ ಆಗಿರಲಿ, ಓಲ್ಡ್ ಪೀಪಲ್ ತುಂಬ ವಯಸ್ಸಾದವರಾಗಿರಲಿ, ದ ಡಿಜಿಟಲ್ ಥರ್ಮಾಮೀಟರ್ ಕ್ಯಾನ್ ಆಲ್ಸೋ ಬಿ ಪ್ಲೇಸ್ಡ್ ಇನ್ ದ ಆಂಪಿಟ್. ಆ ಒಂದು ಡಿಜಿಟಲ್ ತಾಪಮಾಪಕವನ್ನು ಎಲ್ಲಿಡ್ತಾರೆ? ಆಂಪಿಟ್ ಅಂದರೆ ಕಂಕಳಲ್ಲಿ, ಅಂದರೆ ತೋಳಿನ ಕೆಳಭಾಗದಲ್ಲಿ ಇಡ್ತಾರೆ. ದ ಟೆಂಪರೇಚರ್ ಮೆಷರ್ಡ್ ದಿಸ್ ವೇ ಈಸ್ ಅಬೌಟ್ 0.5 ಡಿಗ್ರಿ ಸೆಲ್ಸಿಯಸ್ ಟು 1 ಡಿಗ್ರಿ ಸೆಲ್ಸಿಯಸ್ ಲೋವರ್ ದ್ಯಾನ್ ದ ಆ್ಯಕ್ಚುಯಲ್ ಬಾಡಿ ಟೆಂಪರೇಚರ್. ಈ ಡಿಜಿಟಲ್ ಥರ್ಮಾಮೀಟರ್ನಲ್ಲಿ ಅಳಿಬೇಕಾದ್ರೆ ಏನಾಗುತ್ತೆ, ಅದರ ಟೆಂಪರೇಚರು ಅವರ ಬಾಡಿ ಟೆಂಪರೇಚರ್ ಅಂದರೆ ನಿಜವಾಗ್ಲೂ ಅವ್ರ ದೇಹದ ಉಷ್ಣತೆ ಎಷ್ಟಿದೆಯೋ, ತಾಪಮಾನ ಎಷ್ಟಿದೆಯೋ ಆ ತಾಪಮಾನಕ್ಕಿಂತ ಸುಮಾರು 0.5, ಇಲ್ಲಿ ನೋಡಿ 0.5 ಡಿಗ್ರಿ ಸೆಲ್ಸಿಯಸ್ ಟು 1 ಡಿಗ್ರಿ ಸೆಲ್ಸಿಯಸ್ ಲೋಯರ್ ದ್ಯಾನ್ ದ ಆ್ಯಕ್ಚುಯಲ್ ಬಾಡಿ ಟೆಂಪರೇಚರ್. 0.5 ಇಂದ ಅಂದರೆ ಸುಮಾರು 1 ಡಿಗ್ರಿ ಸೆಲ್ಸಿಯಸ್ ಅಂದ್ಕೊಳ್ಳಿ, 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಏನು ಕಡಿಮೆ ಇರುತ್ತಂತೆ ಆ ಒಂದು ಡಿಜಿಟಲ್ ಥರ್ಮಾಮೀಟರಲ್ಲಿ. ಅರ್ಥ ಆಯ್ತಾ? ಈ ರೀತಿಯಾಗಿ ಅಳಿಬೇಕಾದ್ರೆ ಆ ಡಿಜಿಟಲ್ ಥರ್ಮಾಮೀಟರ್ ನಿಜವಾದ ದೇಹದ ತಾಪಕ್ಕಿಂತ 1 ಡಿಗ್ರಿಯಷ್ಟು ಕಡಿಮೆ ತೋರಿಸುತ್ತೆ ಅದರಲ್ಲಿ. ಅಂದರೆ ಆ ಡಿಜಿಟಲ್ ಥರ್ಮಾಮೀಟರ್ ಅಳಿಬೇಕಾದ್ರೇನು 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ಉಷ್ಣತೆಯನ್ನು ಅದು ತೋರಿಸುತ್ತೆ, ಕಡಿಮೆ ಇರುತ್ತೆ. ದೇರ್ ಈಸ್ ಅನದರ್ ಸ್ಕೇಲ್ ಆಫ್ ಟೆಂಪರೇಚರ್ ನೋನ್ ಆಸ್ ಫ್ಯಾರನ್ಹೀಟ್ ಸ್ಕೇಲ್. ಇನ್ನೊಂದು ಫ್ಯಾರನ್ಹೀಟ್ ಮಾಪನ ಎಂದು ಕರೆಯಲ್ಪಡುವಂಥ ಮತ್ತೊಂದು ಮಾಪನ ಇದೆ. ಇದು ಡಿಗ್ರಿ ಸೆಲ್ಸಿಯಸ್ ಡಿಜಿಟಲ್ ಥರ್ಮಾಮೀಟರ್, ಸೆಲ್ಸಿಯಸ್ನಲ್ಲಿ ಅಳೆಯುವಂಥದ್ದು ಥರ್ಮಾಮೀಟರು. ಇನ್ನೊಂದು ಯಾವುದು? ದರ್ ಈಸ್ ಅನದರ್ ಸ್ಕೇಲ್ ಆಫ್ ಟೆಂಪರೇಚರ್ ನೋನ್ ಆಸ್ ಫ್ಯಾರನ್ಹೀಟ್ ಸ್ಕೇಲ್. ನಮ್ಮ ದೇಹದ ತಾಪಮಾನವನ್ನು ಅಳೆಯುವಂಥ ಮತ್ತೊಂದು ಮಾಪನ ಅಂದರೆ ಫ್ಯಾರನ್ಹೀಟ್ ಸ್ಕೇಲ್, ಫ್ಯಾರನ್ಹೀಟ್ ಎಂಬ ಮಾಪನ. ಆನ್ ದಿಸ್ ಸ್ಕೇಲ್ ದ ಯೂನಿಟ್ ಆಫ್ ಟೆಂಪರೇಚರ್ ಈಸ್ ಡಿಗ್ರಿ ಫ್ಯಾರನ್ಹೀಟ್ ಆ್ಯಂಡ್ ಈಸ್ ಡಿನೋಟೆಡ್ ಬೈ ಫ್ಯಾರನ್ಹೀಟ್. ಈ ಮಾಪನದಲ್ಲೇನು ತಾಪದ ಏಕಮಾನ ಡಿಗ್ರಿ ಫ್ಯಾರನ್ಹೀಟ್ ಆಗಿರುತ್ತೆ ಮತ್ತು ಅದನ್ನು ಫ್ಯಾರನ್ ಅಂದರೆ ಎಫ್, ಡಿಗ್ರಿ ಎಫ್ನಿಂದ ಸೂಚಿಸ್ತಾರೆ. ಡಿಗ್ರಿ ಫ್ಯಾರನ್ಹೀಟ್ ಆಗಿರುತ್ತೆ. ಇದನ್ನು ಯಾವ ರೀತಿ ನಾವು ಬರೀತೀವಿ? ಫ್ಯಾರನ್ಹೀಟನ್ನು, ಡಿಗ್ರಿ ಫ್ಯಾರನ್ಹೀಟನ್ನು ಇಲ್ಲಿ ನೋಡಿ, ಡಿಗ್ರಿ ಫ್ಯಾರನ್ಹೀಟ್ ಎಫ್ ಇದರಿಂದ ಸೂಚಿಸಲಾಗುತ್ತೆ ಈ ಸ್ಕೇಲನ್ನು. ಅದರ ಯೂನಿಟ್ ಬಂದು ಡಿಗ್ರಿ ಫ್ಯಾರನ್ಹೀಟ್. ಎ ಟೆಂಪರೇಚರ್ ಮೆಷರ್ಡ್ ಆಸ್ 37 ಡಿಗ್ರಿ ಸೆಲ್ಸಿಯಸ್. ಹಾಗೇನು ಸೆಲ್ಸಿಯಸ್ ಮಾಪಕದಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಎಂದು ಅಳೆಯಲಾದ ತಾಪವು ಫ್ಯಾರನ್ಹೀಟ್ ಮಾಪಕದಲ್ಲಿ ಡಿಗ್ರಿ ಸೆಲ್ಸಿಯಸ್ ಆನ್ ಸೆಲ್ಸಿಯಸ್ ಸ್ಕೇಲ್ ಈಸ್ ಈಕ್ವಿವೆಲೆಂಟ್ ಟು 98.6 ಡಿಗ್ರಿ ಫ್ಯಾರನ್ಹೀಟ್ ಆನ್ ಫ್ಯಾರನ್ಹೀಟ್ ಸ್ಕೇಲ್. ನಾವು ಈ ಸೆಲ್ಸಿಯಸ್ ಸ್ಕೇಲ್ನಲ್ಲಿ ಏನಾದರೂ ನಮ್ಮ ದೇಹದ ಉಷ್ಣತೆಯನ್ನು ಅಳೆದಾಗ ಅದರ ಉಷ್ಣತೆ ನಾರ್ಮಲ್ ಒಬ್ಬ ವ್ಯಕ್ತಿಯ ಬಾಡಿ ಟೆಂಪರೇಚರ್ ಎಷ್ಟು? 37. ದ ಟೆಂಪರೇಚರ್ ಆಫ್ ಎವ್ರಿ ಪರ್ಸನ್ ಮೇ ನಾಟ್ ಬಿ 37 ಡಿಗ್ರಿ ಸೆಲ್ಸಿಯಸ್. ಅಂದರೆ ನಾರ್ಮಲ್ ಆಗಿ ಇಲ್ಲಿ ನೋಡಿದ್ದೀವಿ, ದ ಟೆಂಪರೇಚರ್ ಆಫ್ ಎವ್ರಿ ಪರ್ಸನ್ ವಾಸ್, ಒಬ್ಬ ಸಾಮಾನ್ಯ ವ್ಯಕ್ತಿಯ
ದೇಹದ ಉಷ್ಣತೆ 37 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಅವನು ಆರೋಗ್ಯವಾಗಿದ್ದಾನೆ ಅಂತ ನಾವು ತಿಳ್ಕೊಂಡಿದ್ದೀವಿ ಈಗ ಲಾಸ್ಟ್ ಕ್ಲಾಸಲ್ಲಿ. ಅದು ಸೆಲ್ಸಿಯಸ್ಸಲ್ಲಿ. ಇದನ್ನ ನಾವು ಸೆಲ್ಸಿಯಸ್ ಸ್ಕೇಲಲ್ಲಿ ನಾವು ಅಳತೆ ಮಾಡಿದಾಗ ಒಬ್ಬ ವ್ಯಕ್ತಿಯ ದೇಹದ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಆದರೆ ಇದನ್ನೇ ನಾವು ಫ್ಯಾರನೀಟಲ್ಲಿ ಸ್ಕೇಲಲ್ಲಿ ಅಳೆದಾಗ ಅದರ ತಾಪಮಾನದ ಒಂದು ರೇಂಜ್ ಎಷ್ಟಿರುತ್ತೆ ಆ ಮಾಪನದಲ್ಲಿ ಅದು ಯಾವುದಕ್ಕೆ ಸಮನಾಗಿರುತ್ತೆ 98.6 ಡಿಗ್ರಿ ಫ್ಯಾರನೀಟ್ಗೆ ಸಮನಾಗಿರುತ್ತೆ. ಸೆಲ್ಸಿಯಸ್ ಸ್ಕೇಲಿನ 37 ಡಿಗ್ರಿ ಸೆಲ್ಸಿಯಸ್ ತಾಪಮಾನವು ಫ್ಯಾರನೀಟ್ ಸ್ಕೇಲಿನ 98.6 98.6 ಡಿಗ್ರಿ ಫ್ಯಾರನೀಟ್ಗೆ ಸಮನಾಗಿರುತ್ತೆ. ದ ಫ್ಯಾರನೀಟ್ ಸ್ಕೇಲ್ ಈಸ್ ನಾಟ್ ಯೂಸ್ಡ್ ಇನ್ ಮೋಸ್ಟ್ ಸೈಂಟಿಫಿಕ್ ಸ್ಟಡೀಸ್ ಎನಿಮೋರ್. ಆದರೆ ಸಾಮಾನ್ಯವಾಗಿ ಇತ್ತೀಚೆಗೇನು ಫ್ಯಾರನೀಟ್ ಎಂಬ ಮಾಪನವನ್ನು ಯಾರೂ ಸಹ ವೈಜ್ಞಾನಿಕ ಅಧ್ಯಯನಗಳಲ್ಲಿ ಬಳಸ್ತಿಲ್ಲ. ಈಗೆಲ್ಲರೂ ಡಿಗ್ರಿ ಸೆಲ್ಸಿಯಸ್ ಸ್ಕೇಲನ್ನೇ ಬಳಸ್ತಾರೆ. ಈ ಫ್ಯಾರನೀಟ್ ಎಂಬ ಸ್ಕೇಲನ್ನು ಯಾರೂ ಸಹ ಇದನ್ನು ವೈಜ್ಞಾನಿಕವಾಗಿ ಯಾರೂ ಅಳತೆ ಮಾಡೋದಕ್ಕೆ ಬಳಸ್ತಾ ಇಲ್ಲ. ಇನ್ ಸೈಂಟಿಫಿಕ್ ವರ್ಕ್ ಅರ್ಥ ಆಯ್ತಾ? ಅಂದರೆ ಫ್ಯಾರನೀಟ್ ಸ್ಕೇಲ್ ಈಸ್ ನಾಟ್ ಯೂಸ್ಡ್ ಇನ್ ಮೋಸ್ಟ್ ಸೈಂಟಿಫಿಕ್ ಸ್ಟಡೀಸ್ ಎನಿಮೋರ್ ಇನ್ ಸೈಂಟಿಫಿಕ್ ವರ್ಕ್. ದೇರ್ ಈಸ್ ಅನದರ್ ಸ್ಕೇಲ್ ಆಫ್ ಟೆಂಪರೇಚರ್ ನೌನ್ ಆಸ್ ಕೆಲ್ವಿನ್ ಸ್ಕೇಲ್. ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್ ಆಯಿತು, ಸೆಲ್ಸಿಯಸ್ ಸ್ಕೇಲ್ ಆಯಿತು, ಫ್ಯಾರನೀಟ್ ಸ್ಕೇಲ್ ಆಯಿತು. ಈಗ ಇನ್ನೊಂದು ಯಾವುದು ಮತ್ತೊಂದು ವಿಧದ ತಾಪವನ್ನು ಅಳೆಯುವಂತಹ ಮಾಪನ ಯಾವುದು? ಕೆಲ್ವಿನ್ ಸ್ಕೇಲ್ ಅಂತೇಳಿ. ಯಾವುದು? ಕೆಲ್ವಿನ್ ಮಾಪನ ಎಂಬುದು ಕರೆಯಲ್ಪಡುವಂತಹ ಒಂದು ತಾಪದ ಮತ್ತೊಂದು ಮಾಪನ ಇದು. ಆನ್ ದಿಸ್ ಸ್ಕೇಲ್ ದ ಯೂನಿಟ್ ಆಫ್ ಟೆಂಪರೇಚರ್ ಇಸ್ ಕೆಲ್ವಿನ್ ಆ್ಯಂಡ್ ಇಸ್ ಡಿನೋಟೆಡ್ ಬೈ ಕೆ. ಈ ಮಾಪನದ ಏಕಮಾನ ಏನು? ಯೂನಿಟ್ ಕೆಲ್ವಿನ್ ಅಂತೇಳಿ. ಇದನ್ನು ಯಾವ ರೀತಿ ಬರೀತಾರೆ ಅಂದರೆ ಕೆ ಅಂತಾನೆ. ಇದಕ್ಕೆ ಯಾವುದೇ ಡಿಗ್ರಿ ಅದೇನು ಸೇರಿಸಲ್ಲ, ಓನ್ಲಿ ಕೆ ಅಂತೇಳಿ ಕೆಲ್ವಿನ್ ಸ್ಕೇಲ್ನ ಯೂನಿಟ್. ಕೆಲ್ವಿನ್ ಸ್ಕೇಲ್ದ ಯೂನಿಟ್ ಏನು? ಕೆಲ್ವಿನ್. ಅದನ್ನು ಬರೆಯುವಂಥದ್ದು ಕೆ ಅಷ್ಟೇ. ದ ಎಸ್ ಐ ಯೂನಿಟ್ ಆಫ್ ಟೆಂಪರೇಚರ್ ಈಸ್ ಕೆಲ್ವಿನ್. ಇದರ ಎಸ್ ಐ ಮೂಲಮಾನ, ಕೆಲ್ವಿನ್ನ ಎಸ್ ಐ ಮೂಲಮಾನ ಏನು? ಕೆಲ್ವಿನ್ ಅಂತೇಳಿ ಆಗಿರುತ್ತೆ. ಆಯಿತಾ? ಇವು ಮೂರು ಸಹ ಟೆಂಪರೇಚರ್ನ ಅಳೆಯುವಂತಹ ಸ್ಕೇಲ್ಗಳು. ಯಾವುದ್ಯಾವುದು? ಒಂದು ಡಿಗ್ರಿ ಸೆಲ್ಸಿಯಸ್, ಇನ್ನೊಂದು ಫ್ಯಾರನೀಟ್ ಸ್ಕೇಲ್, ಸೆಲ್ಸಿಯಸ್ ಸ್ಕೇಲು, ಫ್ಯಾರನೀಟ್ ಸ್ಕೇಲು, ಇನ್ನೊಂದು ಕೆಲ್ವಿನ್ ಸ್ಕೇಲ್. ಮೂರು ಸಹ ಟೆಂಪರೇಚರ್ನ ಅಳತೆ ಮಾಡೋದಕ್ಕೆ ಇರ್ತಕ್ಕಂಥ ಟೈಪ್ಸ್ ಆಫ್ ಸ್ಕೇಲ್ಸ್. ಆಲ್ ತ್ರೀ ಟೆಂಪರೇಚರ್ ಸ್ಕೇಲ್ಸ್, ಸೆಲ್ಸಿಯಸ್, ಫ್ಯಾರನೀಟ್ ಆ್ಯಂಡ್ ಕೆಲ್ವಿನ್, ಆರ್ ನೇಮ್ಡ್ ಇನ್ ಆನರ್ ಆಫ್ ದ ಸೈಂಟಿಸ್ಟ್ ಹೂ ಡೆವಲಪ್ಡ್ ದಿ ಸ್ಕೇಲ್ಸ್. ಏನು ಈ ಮಾಪನಗಳನ್ನು ಅಂದರೆ ಈ ರೀತಿಯ ಮೂರು ಮಾಪನಗಳಾದಂತಹ ಸೆಲ್ಸಿಯಸ್, ಫ್ಯಾರನೀಟ್ ಮತ್ತು ಕೆಲ್ವಿನ್ ಎಂಬ ಮೂರು ಹೆಸರಿನಿಂದ ಕರೆಯಲ್ಪಡುವಂತಹ ಈ ಮಾಪನಗಳನ್ನು ಅಭಿವೃದ್ಧಿಪಡಿಸಿದ ವಿಜ್ಞಾನಿಯ ಗೌರವಾರ್ಥವಾಗಿ ಎಲ್ಲ ಮೂರು ಮಾಪನಗಳಿಗೂ ಅವರ ಹೆಸರಿನಿಂದಲೇ ಕರೆಯಲಾಗಿದೆ. ಅಂದರೆ ಯಾರ್ಯಾರು ಕಂಡಿಡಿದ್ರೋ ಅವರ ಹೆಸರನ್ನೇ ಇದಕ್ಕಿಟ್ಟಿದ್ದಾರೆ. ಸೆಲ್ಸಿಯಸ್ ಎಂಬುವರೇ ಆ ಸೆಲ್ಸಿಯಸ್ ಸ್ಕೇಲನ್ನು ಕಂಡುಹಿಡಿದವರು. ಫ್ಯಾರನೀಟ್ ಎಂಬ ವಿಜ್ಞಾನಿಯೇ ಫ್ಯಾರನೀಟ್ ಸ್ಕೇಲನ್ನ ಕಂಡುಹಿಡಿದಿರೋದು. ಕೆಲ್ವಿನ್ ಎಂಬ ವಿಜ್ಞಾನಿಯೇ ಕೆಲ್ವಿನ್ ಸ್ಕೇಲನ್ನ ಕಂಡುಹಿಡಿದಿರೋದು. ಅವರ ನೆನಪಿಗೆ ಅವರು ಇದನ್ನು ಕಂಡುಹಿಡಿದು ನಮಗೆ ನೀಡಿರುವಂತಹ ಒಂದು ದೊಡ್ಡ ಕೊಡುಗೆಗಾಗಿ ಆ ಒಂದು ಸ್ಕೇಲ್ಗಳಿಗೆ ಅವರ ಹೆಸರುಗಳನ್ನು ಇಡಲಾಗಿದೆ. ಅರ್ಥ ಆಯ್ತಾ? ವಿ ಕ್ಯಾನ್ ಈಸಿಲಿ ಕನ್ವರ್ಟ್ ದ ಟೆಂಪರೇಚರ್ ಫ್ರಮ್ ಸೆಲ್ಸಿಯಸ್ ಸ್ಕೇಲ್ ಟು ಕೆಲ್ವಿನ್ ಸ್ಕೇಲ್ ಬೈ ಯೂಸಿಂಗ್. ನಾವೇನು ಈ ಕೆಲವೊಂದು ಮೆಥಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ಏನು ಮಾಡ್ಬೋದು? ಸೆಲ್ಸಿಯಸ್ ಮಾಪನದಿಂದ ಕೆಲ್ವಿನ್ ಮಾಪನಕ್ಕೆ ಸುಲಭವಾಗಿ ಪರಿವರ್ತಿಸಬಹುದು. ಅಂದರೆ ಸೆಲ್ಸಿಯಸ್ ಇರುತ್ತೆ, ಅದನ್ನು ನಾನು ಕೆಲ್ವಿನ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೇನು? ಟೆಂಪರೇಚರ್ ಇನ್ ಕೆಲ್ವಿನ್ ಸ್ಕೇಲ್ ಈಸ್ ಈಕ್ವಲ್ ಟು ಟೆಂಪರೇಚರ್ ಇನ್ ಸೆಲ್ಸಿಯಸ್ ಸ್ಕೇಲ್. ಟೆಂಪರೇಚರ್ ಕೆಲ್ವಿನ್ ಸ್ಕೇಲಲ್ಲಿರೋದು ಈಕ್ವಲ್ ಆಗಿ ಸೆಲ್ಸಿಯಸ್ ಸ್ಕೇಲ್ ಆಗಬೇಕು ಅಂದರೆ ಅದಕ್ಕೆ ಪ್ಲಸ್ 273.15ನ ಆ್ಯಡ್ ಮಾಡಬೇಕು. ಅರ್ಥ ಆಯ್ತಾ? ಇದನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಟೆಂಪರೇಚರ್ ಆಫ್ ಕೆಲ್ವಿನ್ ಈಸ್ ಈಕ್ವಲ್ ಟು ಟೆಂಪರೇಚರ್ ಇನ್ ಸೆಲ್ಸಿಯಸ್. ದ ನೇಮ್ ಆಫ್ ಟೆಂಪರೇಚರ್ ಸ್ಕೇಲ್ಸ್, ಸೆಲ್ಸಿಯಸ್ ಸ್ಕೇಲ್ಸ್, ಫ್ಯಾರನೀಟ್ ಸ್ಕೇಲ್ ಆ್ಯಂಡ್ ಕೆಲ್ವಿನ್ ಸ್ಕೇಲ್ ಸ್ಟಾರ್ಟ್ಸ್ ವಿತ್ ಎ ಕ್ಯಾಪಿಟಲ್ ಲೆಟರ್. ಇದು ನಿಮಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೊಡ್ತಾರೆ, ಆವಾಗ ಮಾಡಿಸಿದ್ರೆ ಇದಕ್ಕೆ ಯಾವ ರೀತಿ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತೇಳಿ ಇದು ಗೊತ್ತಾಗುತ್ತೆ. ಅದು ನಿಮಗೆ ಹೈಯರ್ ಕ್ಲಾಸಸ್ಸಲ್ಲಿ ಇರುತ್ತೆ. ಇದು ಸದ್ಯಕ್ಕೆ ಇಷ್ಟಿರಲಿ. ಅಂದರೆ ಎಷ್ಟು ಕೆಲ್ವಿನ್ಗೆ ಸೆಲ್ಸಿಯಸ್ ಈಕ್ವಲ್ ಆಗಬೇಕು ಅಂದರೆ ಎಷ್ಟು ಆ್ಯಡ್ ಮಾಡಬೇಕು, ಯಾವುದನ್ನು ಮೈನಸ್ ಮಾಡಬೇಕು ಅಂತ ನಿಮಗೆ ಕಂಟಿನ್ಯೂಸ್ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಅದನ್ನು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಇದರಲ್ಲಿ ದ ನೇಮ್ಸ್ ಆಫ್ ಟೆಂಪರೇಚರ್ ಸ್ಕೇಲ್ಸ್ ಅಂದರೆ ತಾಪಮಾಪಕದ ಹೆಸರುಗಳಾದಂಥ ಸೆಲ್ಸಿಯಸ್ನ ಮಾಪನ, ಫ್ಯಾರನೀಟ್ ಮಾಪನ ಮತ್ತು ಕೆಲ್ವಿನ್ ಮಾಪನಗಳ ಅವುಗಳ ಇಂಗ್ಲೀಷ್ನಲ್ಲಿ ಅದನ್ನು ಬರೀಬೇಕಾದ್ರೆ ಅವುಗಳ ಹೆಸರುಗಳೇನು? ಯಾವುದೇ ಒಂದು ಆಲ್ಫಾಬೆಟ್ಸ್ ಅಂದರೆ ಏನು ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್ಸ್. ಅಂದರೆ
ಎಲ್ಲವೂ ಸಹ ಇಂಗ್ಲೀಷ್ ವರ್ಣಮಾಲೆಯ ದೊಡ್ಡ ಅಕ್ಷರಗಳಾದ ಕ್ಯಾಪಿಟಲ್ ಲೆಟರ್ಸಿಂದನೇ ಸ್ಟಾರ್ಟ್ ಆಗುತ್ತೆ. ಸೆಲ್ಸಿಯಸ್ ಅಂದರೆ ಡಿಗ್ರಿ ಸೆಲ್ಸಿಯಸ್ ಕ್ಯಾಪಿಟಲ್ ಲೆಟರಲ್ಲೇ ಇರುತ್ತೆ ಅಲ್ವಾ. ಇನ್ನು ಫ್ಯಾರನೀಟ್ ಅಂದರೆ ಎಫ್ ಅಂತ ಕ್ಯಾಪಿಟಲ್ ಲೆಟರಲ್ಲೇ ಇರುತ್ತೆ ಅಲ್ವಾ. ಇನ್ನು ಕೆಲ್ವಿನ್ ಅಂತ ಅಂದರೆ ಕೆ, ಅದು ಸಹ ಕ್ಯಾಪಿಟಲ್ ಲೆಟರಲ್ಲೇ ಇರುತ್ತೆ. ಎಲ್ಲವೂ ಇಂಗ್ಲೀಷ್ ಅಕ್ಷರದ ದೊಡ್ಡ ಅಕ್ಷರಗಳಿಂದನೇ ಪ್ರಾರಂಭ ಆಗುತ್ತೆ. ಇವೆರಡಕ್ಕೆ ಮಾತ್ರ ಡಿಗ್ರಿ ಇರುತ್ತೆ, ಇದಕ್ಕೆ ಯಾವುದೇ ರೀತಿ ಡಿಗ್ರಿ ಇಲ್ಲ. For the units of temperature, degree Celsius and degree Fahrenheit, the word degree starts with a lower case letter, while Celsius and Fahrenheit start with the capital letter. ಅದೇ ರೀತಿ ತಾಪಮಾನದ ಏಕಮಾನಗಳಾದ ಡಿಗ್ರಿ ಸೆಲ್ಸಿಯಸ್ ಮತ್ತು ಡಿಗ್ರಿ ಫ್ಯಾರನೀಟ್ಗಳಿಗೆ ಇಂಗ್ಲಿಷ್ನಲ್ಲಿ ಬರೆಯುವಬೇಕಾದ್ರೆ ಡಿಗ್ರಿ ಎಂಬ ಪದವು ಚಿಕ್ಕ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಮತ್ತು ಸೆಲ್ಸಿಯಸ್ ಮತ್ತು ಫ್ಯಾರನೀಟ್ ದೊಡ್ಡ ಅಕ್ಷರದಿಂದ ಪ್ರಾರಂಭ ಆಗುತ್ತೆ. ಇಲ್ಲಿ ನೋಡಿ, ಎರಡಕ್ಕೆ ಅಲ್ವಾ ಡಿಗ್ರಿ ಸೆಲ್ಸಿಯಸ್ ಮತ್ತು ಇದಕ್ಕೆ ಮಾತ್ರ ಫ್ಯಾರನೀಟ್ಗೆ ಡಿಗ್ರಿ ಇರೋದು. ನೋಡಿ, ಇಲ್ಲಿ ಡಿಗ್ರಿ ಫ್ಯಾರನೀಟ್ ಅಂತ ಬರೀಬೇಕಾದ್ರೆ ಇದು ಡಿಗ್ರಿ ಅನ್ನೋದೇನು ಸ್ಮಾಲ್ ಲೆಟರ್ಸ್ ಇರುತ್ತೆ, ಆದರೆ ಫ್ಯಾರನೀಟ್ ಎಂಬುದು ಮೊದಲ ಅಕ್ಷರ ಕ್ಯಾಪಿಟಲ್ ಲೆಟರಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಡಿಗ್ರಿ ಸೆಲ್ಸಿಯಸ್ ಅಂತ ಬರೀಬೇಕಾದ್ರೂ ಅಷ್ಟೇ, ಡಿಗ್ರಿ ಅನ್ನೋದು ಏನಾಗಿರುತ್ತೆ ಫಸ್ಟ್ ಬರೀತಾರೆ, ನಂತರ ಸೆಲ್ಸಿಯಸ್ ಅಂತ ಕ್ಯಾಪಿಟಲ್ ಲೆಟರಲ್ಲಿ ಬರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ, ಸೆಲ್ಸಿಯಸ್ ಸ್ಕೇಲ್ ಅರ್ಥ ಆಯ್ತಾ. The unit Kelvin starts with a lower case letter. ಹಾಗೆ ಸೆಲ್ಸಿಯಸ್ ಮತ್ತು ಪ್ರಾರಂಭ ಆಗುತ್ತಲ್ಲ, ಕೆಲ್ವಿನ್ ಏಕಮಾನವು ಚಿಕ್ಕ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಕೆಲ್ವಿನ್ ಎಂಬುದು ಚಿಕ್ಕ ಅಕ್ಷರದಿಂದನೇ, ಅಂದರೆ ಅದು ಯಾವುದೇ ರೀತಿ ದೊಡ್ಡದು ಸ್ಮಾಲ್ ಲೆಟರ್ ಆ ಥರ ಏನಿಲ್ಲ. ಸ್ಮಾಲ್ ಲೆಟರ್ ಅಂದರೆ ಕೆಲ್ವಿನ್ ಅಂತೇಳಿ ಇಲ್ಲಿ ಏನಿದೆ ಕೆಲ್ವಿನ್ ಅಂತೇಳಿ ಪ್ರಾರಂಭ ಆಗುತ್ತೆ. ದ ಸಿಂಬಲ್ಸ್ ಆಫ್ ಆಲ್ ಯೂನಿಟ್ಸ್ ಡಿಗ್ರಿ ಸೆಲ್ಸಿಯಸ್ ಫ್ಯಾರನೀಟ್ ಡಿಗ್ರಿ ಫ್ಯಾರನೀಟ್ ಕೆಲ್ವಿನ್ ಆರ್ ಕ್ಯಾಪಿಟಲ್ ಲೆಟರ್ಸ್. ಆದರೆ ಈ ಎಲ್ಲ ಏಕಮಾನದ ಒಂದು ಸಿಂಬಲ್ಗಳು, ಅದರ ಒಂದು ಏಕಮಾನದ ಚಿಹ್ನೆಗಳು ಯಾವ ರೀತಿ ಇರುತ್ತೆ, ಕ್ಯಾಪಿಟಲ್ ಲೆಟರ್ಸಲ್ಲಿ CFK ಅನ್ನೋದು ಕ್ಯಾಪಿಟಲ್ ಲೆಟರ್ಸಲ್ಲೇ ಇರುತ್ತೆ. ನೋಟ್ ದ ಡಿಗ್ರಿ ಸೈನ್ ಈಸ್ ನಾಟ್ ರಿಟರ್ನ್ ವಿತ್ ಕೆಲ್ವಿನ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ದೊಡ್ಡ ಅಕ್ಷರಗಳಾಗಿರುತ್ತೆ ಅವೆಲ್ಲವೂ ಕ್ಯಾಪಿಟಲ್ ಲೆಟರ್ಸಲ್ಲಿ ಇರುತ್ತೆ, ಆದರೆ ಡಿಗ್ರಿ ಚಿಹ್ನೆಯನ್ನು K ಯೊಂದಿಗೆ ಬರೆಯಲಾಗುವುದಿಲ್ಲ. ಮೂರು ಸಹ ಟೆಂಪರೇಚರ್ಗಳಲ್ಲಿ ಅಳೆಯುವಂತಹ ಏಕಮಾನಗಳು, ಆದರೆ ಇವೆರಡಕ್ಕೆ ಮಾತ್ರ ಡಿಗ್ರಿ ಅನ್ನೋದಿರುತ್ತೆ. Kಗೆ ನೋಡಿ, ಈ Kಗೆ ಮಾತ್ರ ಇರೋದಿಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇದು ಈ ರೀತಿಯ ಸಿಂಬಲ್ Kಗೆ ಇರೋದಿಲ್ಲ. ಎ ಫುಲ್ ಸ್ಟಾಪ್ ಇಸ್ ನಾಟ್ ರಿಟರ್ನ್ ಆಫ್ಟರ್ ದ ಸಿಂಬಲ್ ಎಕ್ಸೆಪ್ಟ್ ಅಟ್ ದ ಎಂಡ್ ಆಫ್ ಎ ಸೆಂಟೆನ್ಸ್. ಅದೇ ರೀತಿ ಈ ಒಂದು ವಾಕ್ಯದ ಕೊನೆಯಲ್ಲಿ ಚಿಹ್ನೆಯ ನಂತರ ಪೂರ್ಣ ವಿರಾಮವನ್ನು ಫುಲ್ ಸ್ಟಾಪ್ನ ಯಾವುದಕ್ಕೂ ಸಹ ಬರೆಯಲ್ಲ. ಇವುಗಳನ್ನ ಬರೆದ ಮೇಲೆ ಯಾರು ಫುಲ್ ಸ್ಟಾಪ್ ಇರಲ್ಲ. ಈಗ ಯಾವುದೋ ಒಂದು 6 ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಅಂತ ಇದೆ, ಅದಾದ್ಮೇಲೆ ಫುಲ್ ಸ್ಟಾಪ್ ಅಂತ ಯಾರು ಇಡಲ್ಲ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಸ್ಟಾಪ್ ಅಂತ ಯಾರು ಇಡಲ್ಲ. 98.6 ಡಿಗ್ರಿ ಫ್ಯಾರನೈಟ್ ಅಂತ ಇದೆ, ಇದಾದ್ಮೇಲೆ ಫುಲ್ ಸ್ಟಾಪ್, ಇಲ್ಲಿ ಚುಕ್ಕಿ ಯಾರು ಇಡಲ್ಲ. ಅರ್ಥ ಆಯ್ತಾ? ಫುಲ್ ಸ್ಟಾಪನ್ನು ಬರೆಯಲಾಗೋದಿಲ್ಲ. ಅದೇ ರೀತಿ while writing the temperature a space is left between the number and the unit. ಅದೇ ರೀತಿ ತಾಪವನ್ನು ಬರೆಯುವಾಗ ಸಂಖ್ಯೆ ಮತ್ತು ಅದು ಯಾವುದೇ ರೀತಿ ಈಗ ನಂಬರ್ಸ್ ಇರುತ್ತಲ್ಲ, ಆ ಸಂಖ್ಯೆ ಮತ್ತು ಏಕಮಾನದ ನಡುವೆ ಒಂದು ಖಾಲಿ ಜಾಗವನ್ನು ಬಿಡಲಾಗುತ್ತದೆ. ಇಲ್ಲಿ ಇದೆ ನೋಡಿ, ಈಗ ಇಷ್ಟು ಡಿಗ್ರಿ ಅಂತ ಇದೆ, ಇಲ್ಲಿ ಈ ರೀತಿ ನಂಬರ್ಸ್ನ ಬರೀತಾರೆ. ಬರಿಬೇಕಾದ್ರೆ ಒಂದು ಸ್ಪೇಸ್, ಇಲ್ಲಿ ಒಂದು ಖಾಲಿ ಜಾಗವನ್ನು ಕೊಡ್ತಾರೆ. ಸ್ಪೇಸ್ ಬಿಟ್ಟು ಆ ಸಂಖ್ಯೆ ಮತ್ತು ಡಿಗ್ರಿ ಏಕಮಾನ ಯೂನಿಟ್ಸನ್ನು ಬರೆಯಬೇಕಾದ್ರೆ ಅವ ಎರಡರ ಮಧ್ಯೆ ಒಂದು ಸ್ಪೇಸನ್ನು ಕೊಡಲಾಗುತ್ತೆ. ಇದ್ರ ಮಧ್ಯೆ ಇಲ್ಲಿ ಅಥವಾ ಒಂದು ಜಾಗವನ್ನು ಒಂದು ಸ್ಪೇಸನ್ನು ಕೊಟ್ಟು ಬರೆಯಲಾಗುತ್ತೆ, ಒಟ್ಟಿಗೆ ಬರೆಯೋದಿಲ್ಲ. ಫಾರ್ ಟೆಂಪರೇಚರ್ಸ್ ಮೋರ್ ದ್ಯಾನ್ 1 ಡಿಗ್ರಿ ಯೂಸ್ ದ ಪ್ಲೂರಲ್ ಆಫ್ ಡಿಗ್ರಿ, ದಟ್ ಈಸ್ ಡಿಗ್ರೀಸ್, ವೈಲ್ ರೈಟಿಂಗ್ ದ ಫುಲ್ ಫಾರ್ಮ್ ಆಫ್ ದ ಯೂನಿಟ್. ಅದೇ ರೀತಿ ಏಕಮಾನದ ಪೂರ್ಣ ರೂಪವನ್ನು ಬರೆಯುವಾಗ, ಅಂದರೆ 1 ಡಿಗ್ರಿಗಿಂತ ಹೆಚ್ಚಿನ ತಾಪಗಳಿಗೆ ಏಕಮಾನದ ಪೂರ್ಣವಾಗಿ ಬರೀಬೇಕು. ಡಿಗ್ರಿ ಬದಲಿಗೆ ಡಿಗ್ರೀಸ್ ಎಂಬ ಬಹುವಚನವನ್ನು ಬಳಸಿ. ಈಗ ಹೆಚ್ಚು ಡಿಗ್ರಿಗಳು ಇರುತ್ತೆ, ಅಂದರೆ ಒಂದಕ್ಕಿಂತ ಒಂದು ಸಂಖ್ಯೆಗಿಂತ ಹೆಚ್ಚು, ಅದಕ್ಕೆ ಹೆಚ್ಚು ಅವುಗಳಿಗೆ ಪ್ಲೂರಲ್ಸ್, ಡಿಗ್ರಿ ಅನ್ನೋದ್ರ ಬದಲು ಡಿಗ್ರೀಸ್ ಅಂತ ಬಳಸಿ ಅಂತೇಳಿ ಹೇಳ್ತಿದ್ದಾರೆ. ಆಯ್ತಾ? ನೆಕ್ಸ್ಟ್, can a clinical thermometer be used for measuring the temperature of boiling water or for measuring the temperature of ice?
ಕೇಳ್ತಿದ್ದಾರೆ. ಯಾವುದೇ ಒಂದು ರೀತಿ ಕುದಿಯುವ ನೀರು, ಯಾವುದೋ ಒಂದು ಬಾಯ್ಲ್ ಆಗ್ತಿರುತ್ತೆ ವಾಟರ್, ಅದರ ತಾಪವನ್ನು ಅಳಿಬೇಕು, ಅಥವಾ ಮಂಜುಗಡ್ಡೆ ತಾಪಮಾನ, ಮಂಜುಗಡ್ಡೆ ಎಷ್ಟು ಬಿಸಿ ಇದೆ ಅದನ್ನು ಅಳಿಬೇಕು ಅಂದರೆ ನಾವು ವೈದ್ಯಕೀಯ ತಾಪಮಾನವನ್ನು ಬಳಸಬಹುದಾ? ನಾವು ಮಾಮೂಲಿ ಜ್ವರ, ಫೀವರು, ನಮ್ಮ ಬಾಡಿ ಟೆಂಪರೇಚರ್ನ ಚೆಕ್ ಮಾಡೋಕ್ಕೆ ಬಳಸ್ತೀವಲ್ಲ, ಆ ರೀತಿ ಕ್ಲಿನಿಕಲ್ ಥರ್ಮಾಮೀಟರ್ನ ಬಳಸ್ಬೋದಾ ಅಂತ ಕೇಳ್ತಿದ್ದಾರೆ. ನೋಡೋಣ ಅದನ್ನು ನೆಕ್ಸ್ಟು. ಹೌ ವಾಸ್ ಫೀವರ್ ಡಿಟೆಕ್ಟೆಡ್ ಬಿಫೋರ್ ಥರ್ಮಾಮೀಟರ್ಸ್ ವರ್ ಡೆವಲಪ್ಡ್? ಅದೇ ರೀತಿ ಈ ಥರ್ಮಾಮೀಟರ್, ಈ ತಾಪಮಾಪಕ ಬರೋದಕ್ಕೂ ಮುಂಚೆ ಹಿಂದಿನ ಕಾಲದಲ್ಲೆಲ್ಲ ಯಾವುದೇ ರೀತಿ ಥರ್ಮಾಮೀಟರ್ಸ್, ವೈದ್ಯಕೀಯ ತಾಪಮಾಪಕಗಳು ಇರಲಿಲ್ಲ. ಆವಾಗೆಲ್ಲ ಇದೆಲ್ಲ ಬರೋದಕ್ಕೂ ಮುಂಚೆ ಫೀವರನ್ನು ಯಾವ ರೀತಿ ಚೆಕ್ ಮಾಡ್ತಾ ಇದ್ರು, ಜ್ವರ ಬಂದರೆ ಹೇಗೆ ತಿಳ್ಕೊಳ್ತಾ ಇದ್ರು? ಫೀವರ್ ಅಫೆಕ್ಟ್ಸ್ ದ ಪಲ್ಸ್ ರೇಟ್ ಆಫ್ ಎ ಪರ್ಸನ್. ವ್ಯಕ್ತಿಯ ನಾಡಿ ಮಿಡಿತದ ಮೇಲೆ ಪ್ರಭಾವ ಬೀರುತ್ತೆ ಜ್ವರ ಅನ್ನೋದು. ಅಂದರೆ ನರ್ವ್ಸ್, ಕೈ ನಾಡಿ ಮಿಡಿತ ಇಟ್ಕೊಂಡು ನೋಡ್ತಾರಲ್ಲ, ಅದ್ರ ಮೇಲೆ ಪ್ರಭಾವ ಬೀರುತ್ತೆ. ದಿಸ್ ವಾಸ್ ನೋನ್ ಈವನ್ ಇನ್ ಓಲ್ಡನ್ ಡೇಸ್ ಇನ್ ಇಂಡಿಯಾ. ನಾಡಿ ಮಿಡಿತವನ್ನು ಒಬ್ಬರು ಇಟ್ಕೊಂಡು ಹಿಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಏನಾದರೂ ಮನುಷ್ಯನಿಗೆ ಜ್ವರ ಬಂದಿದೆಯಾ ಅಥವಾ ಆ ಥರ ಏನಾದರೂ ತಿಳ್ಕೊಳ್ತಿದ್ರಾ, ಅವ್ರಿಗೆ ಅದ್ರ ಬಗ್ಗೆ ತಿಳಿದಿತ್ತಾ? However, apart from fever, some other situations also affect the pulse rate, and pulse rate alone is not a reliable indication for fever. ಹೌದು, ಅಂದರೆ ಈ ನಾಡಿ ಮಿಡಿತವನ್ನು ನೋಡಿ ಬೇರೆ ಕೆಲವೊಂದು ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ಭಾರತೀಯರು ಪ್ರಾಚೀನ ಕಾಲದಲ್ಲಿ ತಿಳ್ಕೊಳ್ತಾ ಇದ್ರು. ಆದರೆ ಜ್ವರವನ್ನು ಒಬ್ಬ ವ್ಯಕ್ತಿಯ, ಒಬ್ಬ ಮನುಷ್ಯನ ದೇಹದ ಉಷ್ಣತೆಯನ್ನು ಆಳೋದಕ್ಕೆ ನಾಡಿ ಮಿಡಿತವನ್ನು ನೋಡಿ ಒಂದೇ ಜ್ವರದವನ್ನು ತಿಳ್ಕೊಳ್ಳೋದಕ್ಕೆ ಅದೊಂದೇ ಒಂದು ವಿಶ್ವಾಸಾರ್ಹ. ಅಂದರೆ ಅದು ತಿಳ್ಕೊಳ್ಳೋದಕ್ಕೆ ಅದೊಂದೇ ದಾರಿಯಲ್ಲ. ಅಂದರೆ ನಾಡಿ ಮಿಡಿತದಿಂದ ಏನೋ ಜ್ವರ ಬಂದಿದೆಯೋ ಅಲ್ವೋ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಅದೊಂದೇ ಸೊಲ್ಯೂಷನ್ನು ಅಲ್ಲ, ಅದರಿಂದನೇ ಗೊತ್ತಾಗುತ್ತೆ ಅಂತಲೂ ಸತ್ಯ ಅಲ್ಲ. ಅಂದರೆ ಅದರಿಂದ ಒಬ್ಬ ವ್ಯಕ್ತಿಯ ಜ್ವರ ಬಂದಿದೆಯಲ್ವ ಅಂತ ತಿಳ್ಕೊಳ್ಳೋದು ಅಷ್ಟು ಸರಿಯಲ್ಲ ಅಂತೇಳಿ. ಅಂದರೆ ನಾಡಿ ಮಿಡಿತದಿಂದ ಕಂಡುಹಿಡಿಯುವಂತಹ ಬೇರೆ ವಿಧಾನಗಳಿದೆ. ನಮ್ಮ ದೇಹದಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ನಾಡಿ ಮಿಡಿತದಿಂದ ತಿಳ್ಕೊಳ್ಳೋವಂಥ ಎಷ್ಟೋ ಒಂದು ವಿಧಾನಗಳಿದೆ, ಅದೊಂದು ಕ್ರಮ ಇದೆ. ಆದರೆ ಜ್ವರ ಬಂದಾಗ ನಾಡಿ ಮಿಡಿತವನ್ನು ನೋಡಿ ತಿಳ್ಕೊಂಡು ಅದು ಇಲ್ಲಿವೇ ಸರಿಯೋ ತಪ್ಪೋ ಅಂತ ತಿಳ್ಕೊಳ್ಳೋಕ್ಕೆ ನಾಡಿ ಮಿಡಿತ ಅಷ್ಟು ಸೂಕ್ತವಾಗಿರಲ್ಲ. ನಾಡಿ ಮಿಡಿತ ಒಂದೇ ಸಾಕಾಗಲ್ಲ ಅಂತೇಳಿ ಹೇಳ್ತಿದ್ದಾರೆ. Do you know? No, the temperatures of boiling water and ice are outside the range of a clinical thermometer. ಆವಾಗಲೇ ಕೇಳಿದ್ವಿ ಅಲ್ವಾ, ಕುದೀತಿರುವಂಥ ನೀರನ್ನು ಅಥವಾ ಐಸ್, ಮಂಜಿಗೆ ತಾಪಮಾನವನ್ನು ಅಳಿಬೇಕು ಅಂದರೆ ನಾವು ಹಾಸ್ಪಿಟಲಲ್ಲಿ ನಾವು ಬಳಸ್ತಕ್ಕಂಥ ಜ್ವರವನ್ನೆಲ್ಲ ಅಳತೆ ಮಾಡೋದಕ್ಕೆ ಬಳಸ್ತಕ್ಕಂಥ ಕ್ಲಿನಿಕಲ್ ಥರ್ಮೋಮೀಟರನ್ನು ಅಳಿಬೋದಾ ಅಂತ ಖಂಡಿತ ಇಲ್ಲ. ಕುದಿಯುವ ನೀರು ಅಥವಾ ಮಂಜುಗಡ್ಡೆಯ ತಾಪಮಾನವನ್ನು, ಐಸನ್ನು ಅಳಿಬೇಕು ಅಂದರೆ ಏನು ಹೊರಗಡೆ, ಅಂದರೆ ವೈದ್ಯಕೀಯ ಕ್ಲಿನಿಕಲ್ ಥರ್ಮಾಮೀಟರಲ್ಲಿ ಆಗಲ್ಲ, ಬೇರೆ ಅದಕ್ಕೆ ಆದಂತಹ ಬೇರೆ ಥರ್ಮಾಮೀಟರ್ಸ್ಗಳು ಇರುತ್ತೆ. ಹೌ ಕ್ಯಾನ್ ವಿ ಮೆಷರ್ ಟೆಂಪರೇಚರ್ಸ್ ಬಿಹೈಂಡ್ ದ ರೇಂಜ್ ಆಫ್ ಎ ಕ್ಲಿನಿಕಲ್ ಥರ್ಮಾಮೀಟರ್? ಹಾಗಾದರೆ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿಯನ್ನು ಮೀರಿದ ತಾಪಮಾಪಕಗಳು ಯಾವುದು, ಅದೇ ಅಳಿಬೋದು? ಹಾಗಾದರೆ ನಾವು ನೋಡಿರ್ತಕ್ಕಂತಹ ಡಿಜಿಟಲ್ ಫೀವರ್ನ ಅಳೆಯತಕ್ಕಂಥ ಥರ್ಮಾಮೀಟರ್ ಬಿಟ್ಟು ಇನ್ನು ಯಾವ್ಯಾವ ಥರದ ಥರ್ಮಾಮೀಟರ್ಗಳಿದೆ, ಅದರಿಂದ ಹೇಗೆ ಅಳಿತಾರೆ ಅಂತೇಳಿ ಕೇಳ್ತಿದ್ದಾರೆ. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯಾವುದು ಬೇರೆ ಥರ್ಮಾಮೀಟರ್ ಯಾವುದು 7.3.2 ಯಾವ ರೀತಿಯ ಕ್ಲಿನಿಕಲ್ ಥರ್ಮಾಮೀಟರ್ ಬಿಟ್ಟು ಬೇರೆ ಯಾವ ರೀತಿಯ ಥರ್ಮಾಮೀಟರ್ಸ್ ಇದೆ, ಅದನ್ನು ಹೇಗೆ ಅಳಿತಾರೆ, ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಏನಾದರೂ ಡೌಟ್ಸ್ ಇತ್ತು, ಅರ್ಥ ಆಗಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋಸ್ಗಳನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ, ನಿಮ್ಮ ಮನೇಲಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ರೆ ಅವರಿಗೂ ಸಹ ಶೇರ್ ಮಾಡಿ. ಬಿಕಾಸ್ ಸಂಪೂರ್ಣವಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಅವ್ರಿಗೆ ಯಾವ್ದಾದ್ರು ಕೇಸ್ ಈ ರೀತಿ ಯಾವ್ದಾದ್ರು ಒಂದು ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿದ್ರೆ ಕಂಪ್ಲೀಟಾಗಿ ಅವರು ನೀಟಾಗಿ ಅರ್ಥ ಮಾಡ್ಕೋತಾರೆ. ಬಿಕಾಸ್ ಸೈನ್ಸಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರು ಎಷ್ಟೋ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳನ್ನ ಡೈರೆಕ್ಟಾಗಿ ಅವ್ರಿಗೆ ಓದಿದ್ರೆ ಅಷ್ಟಕ್ಕೆ ಮಾತ್ರ ಆನ್ಸರ್ ಸಿಗುತ್ತೆ. ಆದರೆ ಡೀಟೇಲಾಗಿ ಒಂದು ಲೆಸನ್ನ ಕೇಳಿದಾಗ ಅವ್ರು ಯಾವ ಥರ ಟ್ವಿಸ್ಟೆಡ್ ಆಗಿ ಅಪ್ಲಿಕೇಶನ್ ಲೆವೆಲಲ್ಲಿ ಕ್ವಶನ್ಸ್ ಕೇಳಿದ್ರು ಅದಕ್ಕೆ ಆನ್ಸರ್ಸ್ ಇದಕ್ಕೆ ಸಿಗುತ್ತೆ. ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗಳು ಇಂಗ್ಲೀಷ್ ಮೀಡಿಯಮ್ ಇರ್ಬೋದು, ಕನ್ನಡ ಮೀಡಿಯಮ್ ಇರ್ಬೋದು, ಅವ್ರಿಗೂ ಸಹ ಶೇರ್ ಮಾಡಿ. ಎಷ್ಟೋ ಸ್ಟೂಡೆಂಟ್ಸ್ಗಳು ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಹೆಲ್ಪ್ ಆಗಲಿ ಅಂತಲೇ ನಾನು ಇದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರೋದು. ಯಾಕಂದರೆ ಸಡನ್ನಾಗಿ ಎಲ್ಲರೂ ಏನು ಇಂಗ್ಲೀಷ್ ಮೀಡಿಯಮಿಂದನೇ ಇಂಗ್ಲೀಷ್ ಮೀಡಿಯಮಿಂದ ಬಂದಿದ್ದರೂ ಸಹ ಅವ್ರಿಗೆ ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ಈಸಿಯಾಗಿ ಆನ್ಸರ್ ಮಾಡ್ತಾರೆ. ಹಾಗಾಗಿ ಕನ್ನಡ ಮೀಡಿಯಮಲ್ಲಿ ಓದ್ತಿರೋಂಥ ಎಷ್ಟೋ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಗೆ ಬಂದಿರ್ತಾರೆ, ಅವ್ರಿಗೆ ಅರ್ಥ ಆಗಲ್ಲ. ಹಾಗಾಗಿ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೂ ಇದು ಎಷ್ಟೋ ಒಂದು ಸೈನ್ಸ್ ವರ್ಡ್ಸು ಟಚ್ ಸಿಗುತ್ತೆ, ಅವ್ರಿಗೂ ನನ್ನ ಎಕ್ಸ್ಪ್ಲನೇಷನು
ಕನ್ನಡದಲ್ಲಿ ಹೇಳಿರೋದ್ರಿಂದ ಅವ್ರಿಗೂ ಏನು ಡಿಫಿಕಲ್ಟ್ ಅನಿಸಲ್ಲ, ಅವ್ರಿಗೂ ಸಹ ಅರ್ಥ ಆಗುತ್ತೆ. ಸೊ ಹಾಗಾಗಿ ಇಬ್ಬರು ಸಹ ಶೇರ್ ಮಾಡ್ಕೊಳ್ಳಿ. ಆದಷ್ಟು ನಾನು ಕೊಟ್ಟಕ್ಕಂಥ ಹೋಮ್ವರ್ಕ್ ಕ್ವೆಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೆನ್ ಈ ಪ್ರತಿಯೊಂದು ಲೆಸನ್ಸ್ ಆದಮೇಲೆ ನಾನು LBA ನೋಟ್ಸನ್ನು ಕೊಡ್ತೀನಿ, ಅದನ್ನು ನೋಟ್ಸ್ ಮಾಡಿಕೊಂಡು ಈಸಿಯಾಗಿ ಸ್ಕೋರ್ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಸಿ ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ನ ತಗೊಳ್ಳಿ. Write the unit of degree Fahrenheit scale. Degree Fahrenheit scale do unit ಏನು, how it's is denoted by, ಹೇಗೆ ಡಿನೋಟ್ ಮಾಡ್ತಾರೆ ಅದನ್ನು ಬರೀರಿ. What is the equivalent temperature of Celsius and Fahrenheit? Equivalent temperature is to ಸೆಲ್ಸಿಯಸ್ಗೂ ಮತ್ತು ಫ್ಯಾರನ್ಹೀಟ್ಗೂ ಅಂತ ಇದನ್ನೇ ಬರೀಬೇಕು. ದ ಟೆಂಪರೇಚರ್ ಮೆಜರ್ಡ್ ಆಸ್ ಸೆಲ್ಸಿಯಸ್ ಈಸ್ ಈಕ್ವಿವೆಲೆಂಟ್, ಇದನ್ನು ಬರೀರಿ. Write the unit temperature, write the unit of Kelvin scale. Write the unit scale of write the unit of Kelvin scale. Kelvin scale unit ಏನು, and write the unit and denoted by Kelvin scale. ಸಿಂಬಲ್ ಅಂತ ಆದರೂ ಬರೀಬೋದು. What is the SI unit of temperature of Kelvin scale? Kelvin scale SI unit ಏನು. Okay, write the 3 temperature scales. Name the 3 temperature scales. Sorry, name the 3 temperature scales. ಯಾವ್ದು? Why the 3 temperature scales names named Celsius, Fahrenheit and Kelvin. ಯಾಕೆ 3 ಟೆಂಪರೇಚರ್ ಸ್ಕೇಲ್ ಸೆಲ್ಸಿಯಸ್, ಫ್ಯಾರನ್ಹೀಟ್ ಆ್ಯಂಡ್ ಕೆಲ್ವಿನ್ ಅಂತ ಇಟ್ಟಿದ್ದಾರೆ ಅಂತ? ಬಿಕಾಸ್ ಆರ್ ನೇಮ್ಡ್ ಇನ್ ಆನರ್ಸ್ ಆಫ್ ದ ಸೈಂಟಿಸ್ಟ್ ಟು ಡೆವಲಪ್ಡ್ ದೀಸ್ ಸ್ಕೇಲ್ಸ್. ಬಿಕಾಸ್ ಅಂತ ಬರೆದು ಆರ್ ನೇಮ್ಡ್ ಇಲ್ಲಿಂದ ಬರೀರಿ. The names of temperatures, three temperature scales, names or starts with which letter? Sorry, what letter? Capital letter. What letters starts the 3 temperature scales? Write the symbols of 3 temperature scales unit. Which temperature scale has not degree sign? ಯಾವ ಟೆಂಪರೇಚರ್ ಸ್ಕೇಲ್ಗೆ ಡಿಗ್ರಿ ಸೈನ್ ಇಲ್ಲ. ಇದೇ ಕ್ವೆಶನ್, ಈ ಕ್ವೆಶನ್ಗೆ ಇಲ್ಲ ಆನ್ಸರ್ ಸಿಗುತ್ತೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಸಿಗುತ್ತೆ ಯಾವುದು ಅಂತ ಬರೀಬೋದು. ಬಟ್ ಇದೇ ಕ್ವೆಶನ್, ಕ್ಯಾನ್ ಎ ಕೆಮಿಕಲ್ ಥರ್ಮಾಮೀಟರ್ ಬಿ ಯೂಸ್ಡ್ ಫಾರ್ ಮೆಜರಿಂಗ್ ಬಾಯ್ಲಿಂಗ್ ವಾಟರ್ ಆ್ಯಂಡ್ ಟೆಂಪರೇಚರ್ ಆಫ್ ಐಸ್ ಅಂತ? ನೋ ಅಂತ ಬರೆದು ಇದೇ ಆನ್ಸರ್ನ ಬರೀರಿ. ಹೌ ವಾಸ್ ಫೀವರ್ ಡಿಟೆಕ್ಟೆಡ್ ಇನ್ ಓಲ್ಡನ್ ಡೇಸ್ ಇನ್ ಇಂಡಿಯಾ ಆರ್ ಏನ್ಷಿಯಂಟ್ ಇಂಡಿಯಾ ಅಂತ ಒಂದು ಕ್ವೆಶನು. ಹೇಗೆ? pulse rate of a person, pulse rate of a person. Okay my dear student, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಆದಷ್ಟು ಪ್ಲೇಲಿಸ್ಟ್ನ ಚೆಕ್ ಮಾಡಿ, ಒಂದು ಲೆಸನ್ ಕಂಪ್ಲೀಟ್
ಎಕ್ಸ್ಪ್ಲನೇಷನ್ ಒನ್ ಬೈ ಒಂದು ಸಿಗುತ್ತೆ ಆ್ಯಂಡ್ ದೆನ್ ಎಲ್ ವಿ ನೋಟ್ಸು ಸಹ ಸಿಗುತ್ತೆ. ಥ್ಯಾಂಕ್ ಯು.